God bless you. God bless you. Hi Minku, wish you happy birthday. 10th year happy birthday. First double digit happy birthday. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಪ್ರಥಮ್. ಈ 10 ವರ್ಷ ಹೇಗೆ ಕಳೀತೋ ಗೊತ್ತೇ ಆಗಲಿಲ್ಲ. ಇನ್ನು ನನಗೆ ಮೊನ್ನೆ ನಿನ್ನನ್ನು ಚಿಕ್ಕ ಮಗುವಾಗಿ ಎತ್ಕೊಂಡು ಆಟ ಆಡಿಸಿದ್ದು ಎಲ್ಲ ನೆನಪಿದೆ. ಇನ್ನು ಹಸಿರಾಗಿದೆ ಆ ನೆನಪುಗಳೆಲ್ಲ. ಅಷ್ಟರಲ್ಲೇ 10 ವರ್ಷ ಆಗೋಗಿದೆ. ನನಗಿನ್ನ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ಯಾ ಈಗ. ಏನು ಹೇಳೋದು ಪ್ರಥಮ್, ಎಷ್ಟು ಖುಷಿ ಆಗತ್ತಾ ಇದೆ. ಈ ಖುಷಿನ ನನಗೆ ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. 10 ವರ್ಷದಲ್ಲಿ ಒಳ್ಳೆ ಹುಡುಗನಾಗಿ ಬೆಳೆದೆ ನೀನು. ಒಂದು ದಿನಕ್ಕೂ ನಮಗೆ ತೊಂದರೆ ಕೊಟ್ಟವನಲ್ಲ ನೀನು. ಒಂದು ದಿನಕ್ಕೆ ಹಠ ಆಗಲಿ ಇದು ಮಾಡಿದ್ದು ಮಗುನೇ ಅಲ್ಲ ನೀನು. ಖುಷಿಯಾಗಿ ಇರ್ತೀಯ ನನ್ನ ಜೊತೆ. ನಿನ್ನ ಜೊತೆ ಕಳೆದಂಥ ಒಂದೊಂದು ಕ್ಷಣವೂ ಅಷ್ಟು ಖುಷಿ ಕೊಡುತ್ತೆ ನನಗೆ. ಹಾಯ್ ಪ್ರಥಮ್, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಒಳ್ಳೆ ಆಯುಸು ಆರೋಗ್ಯ ಬುದ್ಧಿ ಕೊಡಲಿ. ಪೇಂಟಿಂಗ್ ಅಂದರೆ ನಿನಗೆ ತುಂಬ ಇಷ್ಟ, ಸಖತ್ ಟ್ಯಾಲೆಂಟ್ ಇದೆಯಾ, ಇದನ್ನೇ ಮುಂದುವರ್ಸ್ಕೊಂಡು ಹೋಗು. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಪ್ರಥಮ್, ನೀನು ಚೆನ್ನಾಗಿ ಕರಾಟೆ ಆಡ್ತೀಯ, ಆಮೇಲೆ ನೀನು ಒಂದು ಕರಾಟೆ ಪ್ಲೇಯರ್ ಆಗುತ್ತೀಯ. ಪ್ಲೀಸ್ ಕೀಪ್ ಇಟ್ ಅಪ್, ಐ ಡು ಮೇಕ್ ಇಟ್. ಕ್ಲಾಸಿಗೆ ಹೋಗ್ತೀಯ, ನೀನು ಫೈಟಿಂಗ್ ಚೆನ್ನಾಗಿ ಆಡ್ತೀಯ. ನೀನು ಬೇಕಂದ್ರೆ ದೊಡ್ಡವನಾದ್ಮೇಲೆ ದೊಡ್ಡ ಕರಾಟೆ ಪ್ಲೇಯರ್ ಆಗೋದು. ಕೀಪ್ ಇಟ್ ಅಪ್. ಹಾಯ್ ಪ್ರಥಮ್, happy birthday. Many happy returns of the day. Keep smiling. Stay blessed. ಪ್ರಥಮ್, ನಿನಗೆ 10 ವರ್ಷ ತುಂಬ್ತಾ ಇದೆ. ನೀ 10 ವರ್ಷ ಹೇಗೆ ಕಳೀತೋ ಗೊತ್ತೇ ಆಗಲಿಲ್ಲ. ಅಮ್ಮನ ಮಾತು ಕೇಳಿಕೊಂಡು ನಿಮಗೆ ದೇವರು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ವಿದ್ಯೆ, ಬುದ್ಧಿ ಕೊಟ್ಟು ಕಾಪಾಡಲಿ. Happy birthday Pratham. This is a special day for you. May this joy be forever. I see you are a good listener, interested in painting, photography, karate. Stay focused and work hard to achieve the goal. You have a bright future. Always shine like a star. Be happy, stay focused. Happy birthday Pratham. Stay blessed. Enjoy your day. Happy ಆಗಿರು, ಖುಷಿಯಾಗಿರು. ಹ್ಯಾಪಿ ಬರ್ಡೇ ಪ್ರಥಮಣ್ಣ. ಹ್ಯಾಪಿ ಬರ್ಡೇ ಪ್ರಥಮಣ್ಣ. ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಪ್ರಥಮಣ್ಣ. ಹ್ಯಾಪಿ ಬರ್ಡೇ ಟು ಯು. ಮೇ ಗಾಡ್ ಬ್ಲೆಸ್ ಯು. ಮೇ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. Happy birthday Pratham. God bless you. ಹ್ಯಾಪಿ ಬರ್ಡೇ ಪ್ರಥಮ್. ಹ್ಯಾಪಿ ಬರ್ಡೇ ಪ್ರಥಮ್. ನಮ್ಮೆಲ್ಲರ ಮುದ್ದು ಪ್ರಥಮ್, ನಿನಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿನ್ನ ಹೆಸರಿನಂತೆಯೇ ಓದಿನಲ್ಲಿ, ಆಟದಲ್ಲಿ, ಕೆಲಸದಲ್ಲಿ ಎಲ್ಲದರಲ್ಲೂ ಪ್ರಥಮ ಸ್ಥಾನದಲ್ಲಿರು ಎಂದು ಹಾರೈಸುತ್ತೇವೆ. Happy birthday, Pratu. Happy birthday, champion kid. This is your first double-digit birthday. May the fun and joy double up in the days to come. You have a wonderful day and fantastic year ahead. Hi Pratham, wishing you a very happy birthday. ಹ್ಯಾಪಿ ಬರ್ಡೇ ಪ್ರಥಮಣ್ಣ. ಮೇ ಗಾಡ್ ಬ್ಲೆಸ್ ಯು. Happy birthday, Pratham. May God bless you abundantly with good health, success, and all good things in life. I'm so proud to see the way you have grown up in the last few years, so matured and so loving and so kind and caring. Such a lovely boy you are. I hope that you grow up to be a lovely young man as well. May God bless you abundantly, and I hope that you continue to protect your mother and take care of your mother just as you've been doing in the last few years. All the best. We love you. Mwah. Hi Pratham, wish you a very happy 10th birthday. Stay blessed. I hope you have a very happy and a joyful year ahead. I wish you success and excellence in your school and everything else that you want to do in your life. We miss not being there on your celebration. I hope you enjoyed your day.
Have a great birthday. ಪ್ರಥಮ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರಥಮ್ ಅಂತ ಹೆಸರಿಟ್ಟವಳೇ ನಾನು, ಅಂದರೆ ನಿನ್ನ ಮುತ್ತಜ್ಜಿ, ಗೊತ್ತಾಯ್ತಾ? ಆಮೇಲೆ ನೀನು ತುಂಬ ಒಳ್ಳೆ ಹುಡುಗ ಕಣೋ, ತುಂಬ ಜಾಣ ಕಣೋ. ಇಷ್ಟ್ರ ಮೇಲೆ ಜಾಣತನ ಜಾಸ್ತಿ ಇದೆ. ಚೆನ್ನಾಗಿ ಓದು. ನಿನ್ನ ಚಿತ್ರಕಲೆ ಮತ್ತು ಶಿಲ್ಪಕಲೆಗಳನ್ನೆಲ್ಲ ನೋಡಿ ನನಗೆ ತುಂಬ ಇಷ್ಟ ಆಗಿದೆ. ನೀನು ಶಾಲೆಯಲ್ಲಿ ಪ್ರಥಮವಾಗಿ ಬರಬೇಕು ಯಾವುದ್ರಲ್ಲೂ. ಅದಕ್ಕೆ ನಿನಗೆ ಪ್ರಥಮ ಅಂತ ಹೆಸರಿಟ್ಟಿರೋದು. ಹಾಯ್ ಮಗನೇ, ವಿಶ್ ಯು ಹ್ಯಾಪಿ ಬರ್ಡೇ. ಹ್ಯಾಪಿ 10th ಬರ್ಡೇ ಕಂದ. ಇಟ್ಸ್ ಯೋರ್ ಫಸ್ಟ್ ಡಬಲ್ ಡಿಜಿಟ್ ಬರ್ಡೇ. 1 ಡಿಕೇಡ್ ಮಗನೇ ನಿನ್ನ ಜೊತೆ ಇವತ್ತು. ನಿಜವಾಗೂ ತುಂಬ ಖುಷಿ ಆಗ್ತಾ ಇದೆ ಮಗನೇ ನಿನ್ನ 10th ಬರ್ಡೇ ಅಂತ. March 8, 2015, 6 AM. ಸೂರ್ಯ ಈ ಪ್ರಪಂಚಕ್ಕೆ ಬರ್ತಿದ್ದಂಗೆ ನೀನು ನಮ್ಮ ಜೀವನದಲ್ಲಿ ಬಂದೆ. ಆ ಸೂರ್ಯ ಪ್ರಪಂಚಕ್ಕೆ ಎಷ್ಟು ಬೆಳಕೊಡ್ತಾನೋ ನಮ್ಮ ಜೀವನದಲ್ಲಿ ನೀನು ಅಷ್ಟೇ ಒಂದು ಬೆಳಕಾಗಿ ಬಂದೆ. ನೀನು ಬಂದಮೇಲೆ ನಮಗೆ ತುಂಬ ಒಳ್ಳೇದಾಯ್ತು. ಆ್ಯಕ್ಚುಲಿ ಎಲ್ಲ ಒಳ್ಳೇದಾಗ್ತಾ ಬಂತು. ನನ್ನ ಕೆಲಸದಲ್ಲಾಗಲಿ, ನನ್ನ ಪರ್ಸ್ನಲ್ ಲೈಫಲ್ಲಾಗಲಿ ಎಲ್ಲ ಒಳ್ಳೆ ರೀತಿ ಪ್ರೋಗ್ರೆಸ್ ಆಯಿತು. ನಿಜವಾಗೂ ನೀನು ನಮ್ಮ ಲೈಫಿಗೆ ಸೂರ್ಯ ಅಂತಲೇ ಹೇಳ್ಬೋದು. ಒಂಥರ ತುಂಟತನ, ಆ ತರಲೆ, ಆ ಮಾತುಗಳು, ಆ ಸ್ಟ್ರೆಂತು, ನೀನು ನನಗೆ ಕೊಡೋ ಸ್ಟ್ರೆಂತು, ಅದೆಲ್ಲ ತುಂಬ ಖುಷಿಯಾಗುತ್ತೆ ಕಂದ. ನಾನು ಯಾವತ್ತೂ ಮರೆಯೋಕ್ಕಾಗದೇ ಇರೋ ದಿನ March 8, 2015, 6 AM ನೀನು ನನ್ನ ಜೀವನಕ್ಕೆ ಬಂದಿದ್ದ ದಿನ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಇನ್ ಟು ಮೈ ಲೈಫ್ ಕಂದ. ಅಮ್ಮ ಲವ್ಸ್ ಯು. ಏನು ಹೇಳೋದು ಮಗನೆ, ಇಷ್ಟು ಪುಟ್ಟಗಿದ್ದೆ ನೀನು, ಪ್ರಿಮೆಚೂರ್ ಬೇಬಿ. ಪುಟ್ಟ ಕೈ, ಪುಟ್ಟ ಕಾಲು, ಎತ್ಕೊಳ್ಳೋಕ್ಕೂ ನಿಜ ಭಯ ಆಗೋದು. ಪುಟ್ಟಗಿದ್ದಿದ್ದರಿಂದ ಅಷ್ಟು ಪುಟ್ಟಗಿದ್ದಿದ್ದ ಮಗು ಇವತ್ತು ಸಣ್ಣಗೆ, ಉದ್ದಕ್ಕೆ, ಸ್ಟ್ರಾಂಗಾಗಿ ಬೆಳೆದಿರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನೋಡೋರೆಲ್ಲ ಅನ್ಬೋದು ಏನಿಷ್ಟು ಸಣ್ಣ ಇದ್ದಾನೆ, ತಿಂತಾನೋ ಇಲ್ವೋ, ತುಂಬ ವೀಕಪ್ಪ ನಿಮ್ಮ ಮಗ ಅಂತ. ಬಟ್ ನನಗೆ ಗೊತ್ತು ನೀನೇನು ಅಂತ. ಸ್ಪೋರ್ಟ್ಸಲ್ಲಿದೆಯಾ, ಕರಾಟೆಯಲ್ಲಿದೆಯಾ, ಎಲ್ಲೋದ್ರೂ ಹಿಂಗೋಗಿ ಪ್ರೈಸ್ ತಗೊಂಬರ್ತೀಯ. ಕಲ್ಚರಲ್ ಆ್ಯಕ್ಟಿವಿಟೀಸ್, ಒಂದು ಹಾಡು ಹೇಳೋದಾಗಲಿ, ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಲಿ, ನಿನ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ. ಟಿ ವಿ ನೋಡಿಕೊಂಡೆ ಅಷ್ಟು ಬೇಗ ಕಲ್ತ್ಕೊಂಡು ಮಾಡ್ತೀಯ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ. ಅದನ್ನು ನೋಡ್ತಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಟಿ ವಿ ನೋಡೇ ಅಷ್ಟು ಕಲಿತೀಯ. ಸೊ ಆ ಇಂಟ್ರೆಸ್ಟ್ನ ಮುಂದುವರ್ಸ್ಕೊಂಡು ಹೋಗು. ಎಲ್ಲದರಲ್ಲೂ ಚೆನ್ನಾಗಿ ಮುಂದುವರಿ ಮಗನೆ. ಹೆಸಿಟೇಟ್ ಆಗಿಬಿಡ. ಲೈಕ್ ಏನಾದರೂ ಮಾಡಬೇಕು ಅಂದರೆ ಅಯ್ಯೋ ಯಾರೇನು ಅಂದ್ಕೊಂಬಿಡ್ತಾರೋ ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡ. ಯಾರೂ ಏನೂ ಅಂದ್ಕೊಳ್ಳಲ್ಲ, ಯಾರೂ ಆಡ್ಕೊಳ್ಳಲ್ಲ. ಇಲ್ಲಿ ಯಾರೂ ಆಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಅಲ್ಲ. ಧೈರ್ಯವಾಗಿರೋ ಜೀವನದಲ್ಲಿ ಏನೇ ಮಾಡಿದ್ರು ಧೈರ್ಯವಾಗಿ ಮುಂದುವರಿಕಂದ. ನನಗೆ ಅದೆಲ್ಲ ನೋಡ್ತಾ ಇದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ನೀನು ಹೋಗ್ತೀಯ, ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀಯ, ಒಂದು ಪ್ರೈಸ್ ತೊಗೊಂಬರ್ತೀಯ. ಅದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ ಮಗನೇ. ನಿನ್ನನ್ನು ಸಾಕ್ತಾ ಇರೋದಕ್ಕೂ ಒಂದು ಸಾರ್ಥಕ ಅನಿಸುತ್ತೆ ನನಗೆ. ಆ ಥರ ಫೀಲ್ ಮಾಡಿಸ್ತೀಯ. ಕೆಲವು ವಿಷಯದಲ್ಲಿ ಇರುತ್ತೆ, ತಿನ್ನೋದ್ರಲ್ಲಿ, ಓದೋದ್ರಲ್ಲಿ ಇನ್ನೊಂದು ಚೂರು ಇಂಪ್ರೂವ್ ಆಗಿಬಿಡು ಕಂದ. ಅಮ್ಮ ನಿನಗೆ ತುಂಬ ಬೈತಾಳೆ, ಅವಾಗವಾಗ ಹೊಡಿತಾಳೆ, ಸಾರಿ. ಬಟ್ ನಿನ್ನೊಳ್ಳೇದಕ್ಕೆ ಕಂದ. ನೀನು ತಿನ್ನಲ್ಲ, ಓದಲ್ಲ, ಒಳ್ಳೆ ಬುದ್ಧಿ ಕಲಿತಾ ಇಲ್ಲ ಅಂದಾಗ ಎಲ್ಲೋ ಒಂಚೂರು ನೀನು ಸ್ವಲ್ಪ ಕೇಳಲಿ ಮಾತು ಅನ್ನೋದಕ್ಕೋಸ್ಕರ ಹೊಡಿತು. ನಿನ್ನ ಮಾತು ಕೇಳಿದ್ರು ಅದು ಹೊಡಿಯಲ್ಲ ಮಗನೆ, ಸಾರಿ. ಬಟ್ ಯಾ, ಒಳ್ಳೆ ಬುದ್ಧಿ ಕಲಿಕಂದ. ನಾನು ಕೇಳೋದಷ್ಟೇ, ಚೆನ್ನಾಗಿ ತಿನ್ನು, ಓದು, ಒಳ್ಳೆ ಬುದ್ಧಿ ಕಲಿಕಂದ. ನಿನ್ನ ಜೀವನದಲ್ಲಿ ನಿಂಗೆ ಏನಾಗಬೇಕಂತ ಇರುತ್ತೆ ಅದಾಗು. ಅಮ್ಮ ನಿನ್ಗೆ ಯಾವಾಗೂ ಸಪೋರ್ಟಿವ್ ಆಗಿರ್ತಾರೆ. ಜೀವನದಲ್ಲಿ ನೀನು ಸುಖವಾಗಿರಲಿ ಅಂತಲೇ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ನಾನು ಅದನ್ನೇ ಬೇಡ್ಕೊಳ್ಳೋದು, ಪ್ರಾರ್ಥಿಸೋದು, ಆಶೀರ್ವಾದ ಮಾಡೋದು. ಬಟ್ ಗೊತ್ತು, ಜೀವನ ಅಂದಮೇಲೆ ಕಷ್ಟ ಸುಖ ಎರಡೂ ಇರುತ್ತೆ. ಯಾವಾಗೂ ಸುಖವಾಗೇ ಇರೋಕ್ಕಾಗಲ್ಲ. ಸೊ ಕಷ್ಟ ಬಂದಾಗ ಯಾವಾಗೂ ಧೈರ್ಯದಿಂದ ಎದುರಿಸು. ಸುಖ ಬಂದಾಗ ಆ ಹೆಡ್ ವೇಟ್ ತಲೆಗೆ ತಗೊಳ್ದೆ ಚೆನ್ನಾಗಿ ಮುಂದೆ ಹೋಗು. ಜೀವನದಲ್ಲಿ ಯಾವಾಗೂ ಖುಷಿಯಾಗಿರು. ನಿಂಗೇನೇ ಕಷ್ಟ ಇರಲಿ, ನಿಂಗೇನೇ ಆಸೆ ಇರಲಿ, ನಿಂದೇನೇ ಗೋಲ್ ಇರಲಿ, ಅದನ್ನು ಅಚೀವ್ ಮಾಡೋದಕ್ಕೆ ಅಮ್ಮ ಯಾವಾಗೂ ನಿನಗೆ ಸಪೋರ್ಟ್ ಮಾಡ್ತಾಳೆ. ಅಮ್ಮ ನಿನ್ಗೇನೇ ಕಷ್ಟ ಇದ್ರೂ ಅಮ್ಮ ನಿನ್ನ ಜೊತೆ ಯಾವಾಗೂ ಇರ್ತಾಳೆ. ಅಮ್ಮ ಲವ್ಸ್ ಯು ಅನ್ನೋದನ್ನು ಯಾವಾಗೂ ನೆನ್ಪಿಟ್ಕೋ. ಯಾವುದಕ್ಕೂ ಹೆದ್ರಕೋಬೇಡ ಕಂದ. ಧೈರ್ಯವಾಗಿರು. ನಂಗೆ ಗೊತ್ತು ನಿನಗೆ ಆ ಧೈರ್ಯ ಇದೆ. ನಾನು ನಿನಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ನಾನಿವತ್ತು ಸ್ಟ್ರಾಂಗ್ ಆಗಿದ್ದೀನಿ, ನಾನಿವತ್ತು ಖುಷಿಯಾಗಿದ್ದೀನಿ, ನಗ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನೇ.
ನನಗದೇ ಆಶ್ಚರ್ಯ ಆಗೋದು. ನಂಗೆ ಯಾವಾಗೂ ನಿನ್ನಲ್ಲಿ ಆಶ್ಚರ್ಯ ಆಗೋದು ಆ ನಿನ್ನ ಮೆಚ್ಯೂರಿಟಿ, ಆ ನಿನ್ನ ಕೇರಿಂಗ್ನೆಸ್, ಎಲ್ಲರನ್ನೂ ಎಷ್ಟು ಕೇರ್ ಮಾಡಿ ನೋಡ್ಕೋತೀಯ, ಆ ಮೆಚ್ಯೂರ್ಡ್ ಥಿಂಕಿಂಗ್ ಇದೆಯಲ್ಲ, ಯಾವಾಗೂ ನಂಗೆ ಆಶ್ಚರ್ಯ ಅನಿಸುತ್ತೆ ಮಗನೇ. ಅದೇ ಎಲ್ಲ ಹೇಳ್ತಾರೆ ಅಪ್ಪ ಅಮ್ಮನ ನೋಡಿ ಮಕ್ಕಳು ಕಲಿತಾರೆ ಅಂತ. ಬಟ್ ನನ್ನ ಜೀವನದಲ್ಲಿ ನಾನು ನಿನ್ನನ್ನು ನೋಡಿ ಕಲ್ತಿದ್ದೀನಿ ಕಂದ. ಯಾಕೆಂದರೆ ನಿನ್ನ ಆ ಮೆಚ್ಯೂರ್ನೆಸ್, ನಿನ್ನನ್ನು ನೋಡೇ ನಾನು ಕಲ್ತಿರೋದು. ನಿನ್ನನ್ನು ನೋಡಿ ನಾನು ಇವತ್ತು ಸ್ಟ್ರಾಂಗ್ ಆಗಿ ಖುಷಿಯಾಗಿ ಇರೋದೇ ನಿನಗೋಸ್ಕರ, ನಿನ್ನಿಂದ ಆ್ಯಕ್ಚುಲಿ. ಯಾಕೆಂದರೆ ಆ ಮೆಚುರಿಟಿ ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮ ತಂದೆ ತೀರ್ಕೊಂಡಾಗ ನಿನಗೆ 6 ವರ್ಷ. ನನಗೆ ಆ ಸಿಚುಯೇಷನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ನನಗೆ ಏನು ಆಗ್ತಾಯಿದೆ ನನಗೆ ನಿಜವಾಗೂ ಗೊತ್ತಿಲ್ಲ. ಆ ಪೇಯ್ನ್ ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ನನಗೆ ಏನಾಗೋಯ್ತು ಜೀವನದಲ್ಲಿ ಅನ್ನೋದು ನನಗೆ ಪ್ರೊಸೆಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ನನಗೆ ಆ ನೋವು ತಡೆಯೋಕ್ಕಾಗ್ತಾಯಿಲ್ಲ. ಅಷ್ಟು ಕುಗ್ಗೋದೆ ನಾನು. ಬಟ್ ನಿಮ್ಮ ತಂದೆ ತೀರ್ಕೊಂಡಿದ್ದು 3rd ಡೇ ನೀನು ಬಂದ್ಬಿಟ್ಟು ನನಗೊಂದು ಮಾತು ಹೇಳಿದೆ, ಅಮ್ಮ ಜನ ಏನಾದ್ರು ಮಾತಾಡ್ಕೊಳ್ಳಿ, ನೀವು ಅದನ್ನೆಲ್ಲ ತಲೆಗೆ ಹಾಕೋಬೇಡಿ, ನೀವೇನು ಅನ್ನೋದು ನಿಮಗೆ ಗೊತ್ತು. ಪಾಪನ IAS ಮುಗ್ದಿತ್ತು, ಅವ್ರು ಹೋದ್ರು. ನೀವೇನು ಅನ್ನೋದು ನಿಮ್ಗೆ ಗೊತ್ತು, ನೀವು ಖುಷಿಯಾಗಿರಿ ಅಮ್ಮ, ನೀವು ಜನದ ಮಾತೆಲ್ಲ ತಲೆಗೆ ಹಾಕೋಬೇಡಿ, ಯಾವುದನ್ನು ಮನ್ಸಿಗೆ ತಗೋಬೇಡಿ ಅಮ್ಮ, ಯಾವತ್ತೂ ಖುಷಿಯಾಗಿರಿ, ಚೆನ್ನಾಗಿರಿ ಅಂತ ನೀನು ಹೇಳಿ ನನ್ನನ್ನು ತಟ್ಟಿ ಮಲಗಿಸ್ದೆ ನೋಡು. ಆ ಮೂಮೆಂಟು ನಿಜವಾಗೂ ನನಗೆ ಖುಷಿನೂ ಆಯಿತು, ಮತ್ತು ಅಷ್ಟು ಆಶ್ಚರ್ಯ ಆಯಿತು. 6 ವರ್ಷದ ಮಗು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯನಾ, ಇಷ್ಟೆಲ್ಲ ಮೆಚ್ಯೂರ್ಡಾಗಿ ಥಿಂಕ್ ಮಾಡೋಕ್ಕೆ ಸಾಧ್ಯನಾ? ಯಾಕೆಂದರೆ ಆ ಮೂಮೆಂಟಲ್ಲಿ ನಾನು ನಿನಗೆ ಸಮಾಧಾನ ಮಾಡಬೇಕಾಗಿತ್ತು. ಬಟ್ ಆ 6 ತಿಂಗಳು 1 ವರ್ಷ ಇದೆಯಲ್ಲ, ಆವಾಗ ಲಿಟ್ರಲಿ ನೀನು ನನಗೆ ತಾಯಿಯಾಗಿದ್ದೆ. ನಾನು ಆ ದಿನಗಳನ್ನ ಯಾವತ್ತೂ ಮರೆಯಲ್ಲ. ಯಾಕೆಂದರೆ ನಾನು ನಿನ್ನನ್ನು ನೋಡ್ಕೋಬೇಕು, ನಾನು ನಿನಗೆ ಸಮಾಧಾನ ಹೇಳ್ಬೇಕಾಗಿತ್ತು. ಬಟ್ ನಾನು ಯಾವತ್ತೂ ಮಾಡಿಲ್ಲ. ಆ 1 ವರ್ಷ ನೀನೇ ನನಗೆ ಸಮಾಧಾನ ಮಾಡ್ತಾಯಿದ್ದಿ, ನಾನೇ ಅಳ್ತಾಯಿದ್ದಿದ್ದು ಜಾಸ್ತಿ. ನೀನೇ ನನಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ ನನ್ನ ಜೊತೆಲಿದ್ದು ನನ್ನನ್ನು ಸಮಾಧಾನ ಮಾಡಿ, ಅಮ್ಮ ಮಲಗಿದಾರೋ ಇಲ್ವೋ ಅಂತ ನೋಡ್ತಾ ಇದ್ದೆ. ಯಾರಾದ್ರೂ ಬಂದರೆ ಎಲ್ಲಿ ಅಮ್ಮಂಗೆ ಏನಾದ್ರು ಅಂದ್ಬಿಡ್ತಾರೋ, ಅಮ್ಮಂಗೆ ಎಲ್ಲಿ ನೋವು ಮಾಡ್ತಾರೋ, ಅಮ್ಮನ ಏನು ಕೇಳ್ತಾರೋ ಅಂತ ಯಾವಾಗೂ ನಾನು ಹಿಂದೆ ಮುಂದೆ ಇರ್ತಾಯಿದ್ದೆ. ಅದೆಲ್ಲ ನನಗೆ ನೀನು ನನ್ನ ತಲೆ ಬಾಚಿ ರೆಡಿ ಮಾಡ್ತಾಯಿದ್ದೆ. ನಾನು ರೆಡಿ ಆಗೋದು ಬಿಟ್ಬಿಟ್ಟಿದ್ದೆ, ನೀನು ನನಗೆ ರೆಡಿ ಮಾಡ್ತಾಯಿದ್ದೆ. ಅಮ್ಮ ನೀವು ರೆಡಿ ಆಗಬೇಕು, ಮೊದಲಿನ ಥರ ಇರಬೇಕು ಅಂತ ನೀನು ನನ್ನನ್ನು ರೆಡಿ ಮಾಡ್ತಾಯಿದ್ದೆ. ನಾನು ಪೂಜೆ ಮಾಡೋದು ಬಿಟ್ಬಿಟ್ಟಿದ್ದೆ. ಮನೆಗೆ ಬಾಗಿಲಿಗೆ ರಂಗೋಲೆ, ನಾನು ರಂಗೋಲೆ ಹಾಕ್ತಾ ಇರಲಿಲ್ಲ ಅಂತ ನೀನು ಹೋಗಿ ಆ ಪುಟ್ಟ ಕೈಯಲ್ಲಿ ರಂಗೋಲೆ ಹಾಕಕ್ಕೆ ಟ್ರೈ ಮಾಡ್ತಾಯಿದ್ದಿದ್ದು, ದೀಪ ಹಚ್ಚಕ್ಕೆ ಟ್ರೈ ಮಾಡ್ತಾಯಿದ್ದಿದ್ದು. ನಾನು ಮೊದಲಿನ ಥರ ಇರಬೇಕು ಅಂತ, ಮನೆ ಮೊದಲಿನ ಥರ ಇರಬೇಕು ಅಂತ ನೀನು ಎಲ್ಲನೂ ಮಾಡ್ತಾಯಿದ್ದೆ ಆ ಒಂದು 6 ತಿಂಗಳು 1 ವರ್ಷ. ಬಟ್ ಆವಾಗ ನೀನೇ ನನಗೆ ರೀಲ್ಸ್ ಮಾಡೋದನ್ನು ಶುರು ಮಾಡಿಸಿದೆ. ಅಮ್ಮ ನನ್ನ ಮೈಂಡ್ಸೆಟ್ ಚೇಂಜ್ ಮಾಡೋದಕ್ಕೆ ನೀನು ಅಮ್ಮ ರೀಲ್ಸ್ ಮಾಡೋಣ ಅಂತ ಎಲ್ಲ ಹೇಳ್ತಾ ಇದ್ದೆ. ಆವಾಗ ರೀಲ್ಸ್ ಮಾಡೋದು ಕಲ್ತ್ವಿ, ಇಬ್ಬರು ಖುಷಿಯಾಗಿ ರೀಲ್ಸ್ ಮಾಡ್ಕೊಂಡು ನಾನು ನಿನಗೋಸ್ಕರ ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದೆ, ರೆಡಿ ಆಗೋಕ್ಕೆ ಶುರು ಮಾಡಿದೆ. ಅದೆಲ್ಲ ತುಂಬ ಖುಷಿ ಆಗುತ್ತೆ ನೆನೆಸ್ಕೊಂಡಾಗ. ಒಂದೊಂದೇ ಸ್ಟೆಪ್ ನನ್ನನ್ನು ಚೇಂಜ್ ಮಾಡ್ತಾ ಬಂದೆ, ನೀನು ನನ್ನನ್ನು ಆಚೆ ತರ್ತಾ ಬಂದೆ ಆ ನೋವಿಂದ, ದುಃಖದಿಂದ. ಇಬ್ಬರು ಮತ್ತೆ ಖುಷಿಯಾಗಿರೋಕ್ಕೆ ಶುರು ಮಾಡಿದ್ವಿ, ಆಚೆ ಹೋಗೋಕ್ಕೆ ಶುರು ಮಾಡಿದ್ವಿ, ಒಂದು ಹಬ್ಬಗಳು ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ವಿ, ರೆಡಿ ಆಗೋಕ್ಕೆ ಶುರು ಮಾಡಿದ್ವಿ. ಅದೆಲ್ಲ ತುಂಬ ಮೆಮೊರಬಲ್ ಕಂದ. ನಿನ್ನ ಮೆಚುರಿಟಿನೇ ನನಗೆ ತುಂಬ ಪ್ರೌಡ್ ಅನ್ಸೋದು. ನನಗೆ ಯಾವಾಗೂ ನಾನು ತುಂಬ ಪ್ರೌಡಾಗಿ ಹೇಳ್ತೀನಿ, ನಾನು ನಿನ್ನಿಂದ ತುಂಬ ಕಲ್ತಿದ್ದೀನಿ ಮಗನೇ. ಈಗಲೂ ಅಷ್ಟೇ, ಒಂದು ಎಲ್ಲೋ ಆಚೆ ಹೋಗ್ತೀವಿ, ನೀನು ಸೈಕಲಲ್ಲಿ ಹೋಗ್ತೀಯ, ನಾನು ನಡ್ಕೊಂಬರ್ತೀನಿ. ಬಟ್ ನೀನು ಆ ಸೈಕಲಲ್ಲಿ ಹೋಗುವಾಗೂ ಹಿಂದೆ ತಿರುಗಿ ನೋಡ್ತೀಯ, ಅಮ್ಮ ಬರ್ತಾ ಇದ್ದಾರಾ ಇಲ್ವಾ. ಯಾವುದಾದ್ರೂ ಒಂದು ಅಂಗಡಿ ಹತ್ರ ಯಾವುದೋ ಗ್ರೂಪ್ ಇದ್ದರೆ ಅಲ್ಲಿ ನಿಲ್ಲಿಸ್ತೀಯ, ಸೈಕಲ್ನ ನಿಲ್ಲಿಸ್ಬಿಟ್ಟು ಆ ಗ್ರೂಪ್ ಇರೋ ತನಕ ನನ್ನನ್ನು ಬಿಡಲ್ಲ. ನಾನು ಅಲ್ಲಿಂದ ಪಾಸ್ ಆದಮೇಲೆ ನೀನು ಮುಂದಕ್ಕೆ ಸೈಕಲಲ್ಲಿ ಹೋಗ್ತೀಯ, ಮುಂದೆ ಹೋದ್ರೂ ಹಿಂದೆ ತಿರುಗಿ ನೋಡ್ತೀಯ ಅಮ್ಮ ಬರ್ತಾ ಇದ್ದಾರ ಅಂತ. ಅದೆಲ್ಲ ತುಂಬ ಖುಷಿ ಕೊಡುತ್ತೆ ಕಂದ. ಇನ್ನೇನು ಬೇಕು ಮಗನೇ ನನಗೆ ಜೀವನದಲ್ಲಿ, ನನ್ನ ದೊಡ್ಡ ಸ್ಟ್ರೆಂತ್ ಕಂದ ನೀನು. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಇನ್ ಟು ಮೈ ಲೈಫ್. ಚೆನ್ನಾಗಿರು, ಯಾವಾಗೂ ಖುಷಿಯಾಗಿರು, ಧೈರ್ಯವಾಗಿರು, ಎಲ್ಲನೂ ಧೈರ್ಯವಾಗಿ ಫೇಸ್ ಮಾಡು ಕಂದ. ಒಳ್ಳೆ ಬುದ್ಧಿ ಕಲಿ, ಓದು, ಚೆನ್ನಾಗಿ ಓದು, ಚೆನ್ನಾಗಿ ತಿನ್ನು, ಸ್ಟ್ರಾಂಗ್ ಆಗಿರು ಯಾವಾಗೂ. ಅಷ್ಟೇ ಅಮ್ಮ ಕೇಳ್ಕೊಳ್ಳೋದು ಕಂದ. ಹ್ಯಾಪಿ 10th ಬರ್ಡೇ ಅಗೇನ್. 1 ಡಿಕೇಡ್ ವಿತ್ ಯು ಮಗನೆ. ಇದೇ ಥರ ಇನ್ನೂ ಒಂದು 10 ಡಿಕೇಡ್ಸ್ ನಿನ್ನ ಜೊತೆ ಇರೋ ಶಕ್ತಿ ದೇವ್ರು ಕೊಡಲಿ ನಿನಗೆ. ಆ 10 ಡಿಕೇಡ್ಸ್ ಆಯಶ್ ಕೊಡಲಿ. ಹ್ಯಾಪಿ ಬರ್ಡೇ ಅಗೇನ್. ಲವ್ ಯು ಕಂದ. ಅಮ್ಮ loves you. Love you ಮಗನೆ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್.